ಸರ್ ನನಗೆ ಡೌಟ್ ಬರಕತ್ತೈತೆ. ಅಲ್ಲ ಏನಿದು ಬಿ ಜೆ ಪಿಯವರು ಸಾಚಗಳು ರಾಷ್ಟ್ರೀಯ ಪ್ರಮಾಣಿಕರು ಅಂತ ಡೌಟ್ ಬರಕತ್ತೆ. ಇನ್ನೊಂದು ಸತಿ ಚೆಕ್ ಮಾಡಿರಿ ಲಂಬಾಣಿ ಹೌದಲ್ಲ ಅಂತಂತಂದು. ಸರ್ ನನಗೇನು ಅವ್ರು ತೊಗೊಂಡಾರ ಇಲ್ಲ ಅಂತ, ಯಾಕಂತಂದರೆ ಅಷ್ಟು ಸಾಚಾತನದಿಂದ ಮಾತಾಡ್ತಾರೆ. ಬಿ ಜೆ ಪಿಯವ್ರು ಭಾರಿ ಸಾಚಾದ ಭಯಂಕರ, ನಾವೇ ಇದು ಅಂತ ಬಂದ ಇದನ್ನೆಲ್ಲ ನೋಡಿದರೆ ಬಿ ಜೆ ಪಿಯವ್ರು ಎಷ್ಟರ ಮಟ್ಟಿಗೆ ಅದರ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಏನು ನೋಡ್ರಿ ಷಡ್ಯಂತ್ರ, ನಾನಂತೀನಿ 13,000 ಕೋಟಿ ಕೌಶಲ್ಯಾಭಿವೃದ್ಧಿ ಇಲಾಖೆಯೊಳಗೆ ಭ್ರಷ್ಟಾಚಾರ ಆಗೈತೆ. ಮೋದಿಯವ್ರು ಹೆಂಗೆ ಗೆಣಸ್ಕರಕತ್ತಾರ, ವರದಿ ಕೊಟ್ಟಿದ್ದಾರೆ. 10,000 ಕೋಟಿ ಇನ್ನೂವರೆಗೆ ಲೆಕ್ಕ ಕೊಟ್ಟಿಲ್ಲ ಅಂತಂದು ಏನು ಮಾಡ್ತಾಯಿದ್ರು ಮೋದಿಯವರು? ಏನಂತ ಹೇಳಿದ್ರು? ನಾನು ತಿನ್ನಂಗಿಲ್ಲ, ನಾನು ತಿನ್ನಕ್ಕೆ ಬಿಡಂಗಿಲ್ಲ ಹಾಂ ಹೇಳಿದಾರಲ್ಲ. ಈಗೇನು ಮಾಡಕತ್ತಾರ? ಅದ್ರ ಬಗ್ಗೆ ಏನು ಹೇಳ್ತಾರ? ಈಗ ಬಸವರಾಜು ಬೈರತಿಯವ್ರ ಬಗ್ಗೆ ಏನು ಹೇಳ್ತಾರ? ಲಂಬಾಣಿಯವ್ರ ಬಗ್ಗೆ ಏನು ಹೇಳ್ತಾರ? ಇವರಾದರೆ ಷಡ್ಯಂತರ. ಮತ್ತೊಂದು ಇದು 10,000 ಕೋಟಿದು ಇದು ಷಡ್ಯಂತರವಾ? ಹಾಂ ಈಗ ಯಾರು ರಾಜೀನಾಮೆ ಕೊಡ್ಬೇಕು? ತಿಮ್ಮಾಪುರ ಕೊಡ್ಬೇಕಾ, ಲಂಬಾಣಿ ಕೊಡ್ಬೇಕಾ, ಏನು ವಿಜೇಂದ್ರ ಕೊಡ್ಬೇಕಾ, ಆರ್ ಅಶೋಕ್ ಅವ್ರು ಕೊಡ್ಬೇಕಾ? ಯಾರು ಕೊಡ್ಬೇಕು? ಹಾಂ ಅಲ್ರಿ ಇವ್ರಿಗೆ ಸಾಚಗಳಲ್ಲ ಸರ್. ಬಿ ಜೆ ಪಿಯವರು ಭಾರಿ ಪ್ರಮಾಣಿಕರು, ಭಾರಿ ಸಾಚಗಳು. ಇವರೇನು ಇಲ್ಲ ಮಾತಾಡ್ತಾರಲ್ಲ. ಹಾಂ ಹೇಳಿ, ಇಂಥವೆಲ್ಲ ನಾ ಇದ್ರ ಬಗ್ಗೆ ಮಾತಾಡಲಿ. ಜೋಶಿಯವರು ಯಾಕೆ ಬಾಯಿ ಮುಚ್ಕೊಂಡು ಕುಂತಾರ? ಯಾಕೆ ಮಾತಾಡಕತ್ತಿಲ್ಲ? ರಾಜಕೀಯ ಮಾಡೋರಿಗೆ ಸ್ವಲ್ಪ ಪ್ರಜ್ಞೆ ಇರಬೇಕು ಅಂತ ಜೋಶಿ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ಆ ವಿಚಾರ ನಾನು ಹೇಳಕತ್ತೀನಲ್ಲ ಸರ್, ಇಂಥವು ಬುದ್ಧಿವಂತಿಕೆ ಸ್ಟೇಟ್ಮೆಂಟನ್ನು ನಾವು ಭಾಳ ಚೆನ್ನಾಗಿ ಕೊಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.